ಅಡಿಕೆ, ತೆಂಗು, ಕಾಫಿ, ಕಾಳುಮೆಣಸು, ಈಗ ಶುಂಠಿ ಬೆಳೆಗಾರರಿಗೆ ಯಥೇಚ್ಛವಾಗಿ ಕೊಡ್ತಾ ಇದ್ದೀವಿ. ನೋಡಿ, ಫಸಲು ಬರ್ತಾ ಇರೋದಕ್ಕೆ 4 kg ಕೊಡಿ, ಫಸಲು ಬಂದಿಲ್ಲ ಅಂದರೆ 2 kg ಕೊಡಿ, ಮತ್ತು ಕಾಫಿಗೆಲ್ಲ 1 kg ಕೊಡಿ. ಶುಂಠಿಗಾದರೆ ನಾವು 1 ಎಕರೆಗೆ 35ರಿಂದ 40 ಬ್ಯಾಗ್ ಸಜೆಷನ್ ಮಾಡ್ತೀವಿ. ಸಮೃದ್ಧಿ ಗೊಬ್ಬರ ಒಂದ್ಸತಿ ಹಾಕಿ ನೋಡಿ, ನಿಮಗೆ ಫಲವತ್ತತೆ ಜಾಸ್ತಿ ಆಗ್ತದೆ. ನೀವು ಮಾಡೋ ಬೇಸಾಯದಲ್ಲಿ ಹಣ ಉಳಿಸ್ಬೋದು. ಕೋಳಿ ಗೊಬ್ಬರ ಆಗಿರ್ಬೋದು, ಕುರಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಇದು ಮೇಯ್ನಾಗಿ ನಾವು ಇಟ್ಕೊಂಡು ಇದಕ್ಕೆ ಫಿಶ್ ಅಮೈನು ಮತ್ತು ಫಿಶ್ ಬೋನ್ ಮಿಲ್ನ ಆ್ಯಡ್ ಮಾಡಿ ಎನ್ರಿಚ್ಮೆಂಟಿಗೋಸ್ಕರ 40 to 60 ಡೇಸ್ ಡಿಕಂಪೋಸ್ ಮಾಡ್ತಾ ಇದ್ದೀವಿ. ಎಲ್ಲ ನನ್ನ ಹಳ್ಳಿ ಟಿವಿ ವೀಕ್ಷಕರಿಗೂ ನಮಸ್ಕಾರ. ನನ್ನ ಹೆಸರು ಈಶಾಜಿ ಗೌಡ ಅಂತ ಹೇಳಿ, ಸಮೃದ್ಧಿ ಬಯೋ ಫರ್ಟಿಲೈಸರ್ ಕಡೆಯಿಂದ. ಸರ್, ನಾರ್ಮಲ್ ಆಗಿ ರೈತರು ಏನು ಮಾಡ್ತಾ ಇದ್ದಾರೆ ಅಂದರೆ, ಮೇಯ್ನಾಗಿ ಅವ್ರ ತಲೆಯಲ್ಲಿ ಸಾವಯವ ಗೊಬ್ಬರ ಅಂತ ಬಂದರೆ ಕೋಳಿ ಗೊಬ್ಬರ ಅಥವಾ ಕುರಿ ಗೊಬ್ಬರ ಅಂತ ಬರುತ್ತೆ, ಇಲ್ಲ ಅಂದರೆ ದನದ ಗೊಬ್ಬರ ಅಂತ ಬರುತ್ತೆ. ಈಗ ಅನಿವಾರ್ಯ ಪರಿಸ್ಥಿತಿ ಏನಾಗಿದೆ ಅಂದರೆ, ಎಲ್ಲೂ ಸಾವಯವ ಗೊಬ್ಬರ ಸಿಗ್ತಾ ಇಲ್ಲ. ಕೋಳಿ ಗೊಬ್ಬರನೂ ಸಿಗ್ತಾ ಇಲ್ಲ, ಕುರಿ ಗೊಬ್ಬರನೂ ಮೇಯ್ನಾಗಿ ಸಿಗ್ತಾ ಇಲ್ಲ. ಬಟ್ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಈ ಕೋಳಿ ಗೊಬ್ಬರ ಆಗಿರ್ಬೋದು, ಕುರಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಇದು ಮೇಯ್ನಾಗಿ ನಾವು ಇಟ್ಕೊಂಡು ಇದಕ್ಕೆ ಫಿಶ್ ಅಮೈನು ಮತ್ತು ಫಿಶ್ ಬೋನ್ ಮಿಲ್ನ ಆ್ಯಡ್ ಮಾಡಿ ಎನ್ರಿಚ್ಮೆಂಟಿಗೋಸ್ಕರ 40 to 60 ಡೇಸ್ ಡಿಕಂಪೋಸ್ ಮಾಡ್ತಾ ಇದೀವಿ. ಈ ಡಿಕಂಪೋಸ್ ಮಾಡೋ ಟೈಮಲ್ಲಿ ಟ್ರೈಕೋಡರ್ಮಾ ಮತ್ತು ಸೂಡೋಮೋನಾಸ್ ಆ್ಯಡ್ ಮಾಡ್ತೀವಿ. ಡಿಕಂಪೋಸ್ ಮಾಡಾದ್ಮೇಲೆ ನಾವು 4 ಸೀಡ್ ಮಾಡಿ 40 kg ಬ್ಯಾಗ್ ಮಾಡಿ ರೈತರಿಗೆ ಕೊಡ್ತಾ ಇದೀವಿ. ಮೇಯ್ನ್ ಆಗಿ ರೈತರಿಗೆ ನಾವೇನು ಅನ್ನೋದಂದ್ರೆ, ಈಗ ನಾರ್ಮಲ್ ಆಗಿ ಗೊಬ್ಬರಗಳು ಎಷ್ಟು ಹಾಕ್ಬೇಕಂತ ಗೊತ್ತಾಗಲ್ಲ. ಎಲ್ಲ ಏನು ಮಾಡ್ತಾರೆ ಅಂದರೆ, ಕುರಿ ಗೊಬ್ಬರ ಆದರೆ ಒಂದು ಬುಟ್ಟಿ ಹಾಕ್ತಾರೆ, ಕೊಟ್ಟಿಗೆ ಗೊಬ್ಬರ ಒಂದು ಬುಟ್ಟಿ ಹಾಕ್ತಾರೆ. ಈಗ ಒಂದು ಮನುಷ್ಯ ಎಷ್ಟು ತಿನ್ಬೇಕು ಅನ್ನ ಅಂದರೆ ಅಷ್ಟೇ ತಿನ್ಬೇಕು, ಅದಕ್ಕಿಂತ ಜಾಸ್ತಿ ತಿಂದರೆ ಅಜೀರ್ಣ ಆಗ್ಬಿಡುತ್ತೆ. ಅದೇ ಥರ ಒಂದು ಮರಕ್ಕೂ ಅಷ್ಟೇ, ಒಂದು ಮರಕ್ಕೆ ಏನು ಪ್ರಮಾಣದಲ್ಲಿ ಗೊಬ್ಬರ ಬೇಕು, ಅದಕ್ಕೆ ಏನು ಪ್ರಮಾಣದಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬೇಕು, ಆ ಪ್ರಮಾಣದಲ್ಲಿ ಮಾತ್ರ ಕೊಟ್ಟರೆ ಮಾತ್ರ ಅದು ಕರೆಕ್ಟಾಗಿ ಈಲ್ಡ್ ಬರುತ್ತೆ. ನಾವೇನೋ ಒಟ್ಟರಾಶಿ ತಗೊಂಬಂದು ತುಂಬಿದ್ರೆ ಅದ್ರಲ್ಲಿ ಬರಲ್ಲ. ಅದಕ್ಕೆ ಏನು ಕ್ವಾಂಟಿಟಿ ಬೇಕು, ಏನು ಕ್ವಾಲಿಟಿ ಬೇಕು, ಆ ಕ್ವಾಂಟಿಟಿ ಕ್ವಾಲಿಟಿ ಕೊಟ್ಟರೆ ಮಾತ್ರ ಒಳ್ಳೆ ರಿಸಲ್ಟ್ ಬರುತ್ತೆ. ಮತ್ತು ನನ್ನ ಇಂಟೆನ್ಷನ್ ಏನಂದರೆ, ನಮ್ಮ ಕಂಪ್ನಿದು QPQ ಅಂತ ಒಂದು ಮಾಡಲ್ ಇಟ್ಕೊಂಡಿದ್ದೀವಿ. ಏನಂದರೆ ಕ್ವಾಲಿಟಿ, ಪ್ರೈಸು, ಕ್ವಾಂಟಿಟಿ, ಇವು ಮೂರಲ್ಲಿ ನಾವು ಕಾಂಪ್ರಮೈಸ್ ಆಗೋದೇ ಇಲ್ಲ. ಸರ್, ನಾನು ಮೇಯ್ನ್ ರೈತರಿಗೆ ಏನು ಹೇಳೋದಂದರೆ, ನಿಮ್ಮ ಮಣ್ಣನ್ನು ಫಲವತ್ತತೆಯಾಗಿ ಇಟ್ಕೊಳ್ಳಿ. ನೀವು ನಿಮ್ಮ ಮಣ್ಣನ್ನು ಫಲವತ್ತತೆಯಾಗಿ ಇಟ್ಕೊಂಡಿಲ್ಲ ಅಂದರೆ ಒಂದು ಹುಳು ಕಡ್ಡಿ ಕೂಡ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಈಗ ನಾರ್ಮಲ್ ಆಗಿ ರೈತರು ಏನು ಮಾಡ್ತಾ ಇದ್ದಾರೆ ಅಂದರೆ, ಕೆಮಿಕಲ್ನ ಯಥೇಚ್ಛವಾಗಿ ಬಳಸ್ತಾ ಇದ್ದಾರೆ. ಆ ಕೆಮಿಕಲ್ ಏನಾಗ್ತಿದೆ ಅಂದರೆ, ಮಣ್ಣಿನ ಫಲವತ್ತತೆನೂ ಹಾಳಾಗ್ತಿದೆ, ಮನುಷ್ಯರ ಜೀವನಾಡಿಗಳನ್ನು ಹಾಳಾಗ್ತಿದೆ. ಆ ಥರ ಪರಿಸ್ಥಿತಿ ಒಳಗೊಂಡಿದೆ. ಯಾಕಂದರೆ ನಾವು ಮಣ್ಣಲ್ಲಿ ಏನು ಬರ್ತದೆ ಅದನ್ನೇ ನಾವು ತಿಂತಾ ಇದ್ದೀವಿ. ಈಗ ಯಾವುದೇ ಆಗಿರೋದು, ಮಣ್ಣಲ್ಲಾಗಿರ್ಬೋದು, ಕೃಷಿಲಾಗಿರ್ಬೋದು, ಎಲ್ಲದೇ ಆಗಿರ್ಬೋದು, ಅಧಿಕ ಬೆಳೆ ಬೇಕು ಅಂತ ಹೇಳಿ ಈಗ ಜಾಸ್ತಿ ಯೂರಿಯಾ, ಪೊಟ್ಯಾಶ್ ಈ ಥರದ್ದೆಲ್ಲ ಕೆಮಿಕಲ್ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ನಮಗೆ ಏನಂದರೆ, ಮುಂದಿನ ಪೀಳಿಗೆಗೆ ಬೇಕು, ನಾವು ಮುಂದೆ ಏನಾದ್ರು ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಹೋಗಬೇಕು ಅಂದರೆ ಸಾವಯವ ಪದ್ಧತಿಯಲ್ಲಿ ನಾವು ಯೂಸ್ ಮಾಡ್ತಾ ಇರಬೇಕು. ಮೀನ್ಸ್ ನಾವು ಏನೇನು ಗೊಬ್ಬರಗಳು ಹಾಕ್ತೀವಿ, ಏನೇನು ಡಿಕಂಪೋಸ್ ಮಾಡ್ತೀವಿ, ಅದಕ್ಕೆ ಏನೇನು ಮೀನ್ಸ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಟ್ರೈಕೋಡರ್ಮಾ, ಸೂಡೋಮೋನಾಸ್ ಆ್ಯಡ್ ಮಾಡ್ತೀವೋ, ಅದ್ರ ಫೈನಲ್ ಔಟ್ಪುಟ್ ನೋಡಿ ಸರ್, ನಿಮ್ಗೆ ಈ ಥರ ಇರುತ್ತೆ. 40 kg ಬ್ಯಾಗ್ ಮಾಡಿ ಕೊಡ್ತೀವಿ. 40 kg ಬ್ಯಾಗ್ ಬಂದುಬಿಟ್ಟು 360 rupees ಆಗುತ್ತೆ. ನಮ್ಮದು ಇನ್ಕ್ಲೂಡಿಂಗ್ ಡೆಲಿವರಿ ಇರುತ್ತೆ. ಮತ್ತು ಇದು ಏನಕ್ಕೆ ಈ ಥರ ನಿಮ್ಗೆ ಪೌಡ್ರ್ ಆಗಿದೆ ಅಂತ ಕೇಳ್ತೀರಾ. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ, ಈ ಕೋಳಿ ಗೊಬ್ಬರ ಆಗಿರ್ಬೋದು, ಕುರಿ ಗೊಬ್ಬರ ಇದೇನು ಈ ಥರ ಪೌಡ್ರ್ ಮಾಡಿರ್ತಿಲ್ಲ ಅಂದರೆ, ನಾವು 40 to 60 ಡೇಸ್ ಡಿಕಂಪೋಸ್ ಮಾಡ್ತೀವಿ. ಮೇಯ್ನಾಗಿ ಡಿಕಂಪೋಸ್ ಏನಕ್ಕೆ ಮಾಡ್ತೀವಿ ಅಂದರೆ, ಹೀಟ್ ಕನ್ಸಂಪ್ಷನ್ ಕಮ್ಮಿ ಆಗಲಿ ಅಂತ. ಈ ಕೋಳಿ ಗೊಬ್ಬರ, ಕುರಿ ಗೊಬ್ಬರದಲ್ಲಿ ಸಿಕ್ಕಾಪಟ್ಟೆ ಹೀಟ್ ಕನ್ಸಂಪ್ಷನ್ ಇರುತ್ತೆ. ಮೇಯ್ನ್ ಬೇಸಾಗಿ ನಾವು ಆ ಹೀಟ್ ಕನ್ಸಂಪ್ಷನ್ ನಾವು ಕಮ್ಮಿ ಮಾಡಿ ಡಿಕಂಪೋಸರ್ ಹಾಕಿ ನಾವು 4 ಅಲ್ಲಿ ಸೀಡ್ ಮಾಡ್ತೀವಿ. ನಮ್ಮ ಮಿಷನ್ಲಿ ಸೀಡ್ ಮಾಡಿ ನಿಮಗೆ ನೋಡಿ, ಫೈನಲ್ ರಾ ಮೆಟೀರಿಯಲ್ ಈ ಥರ ಬರುತ್ತೆ ನೋಡಿ. ಸರ್, ಫಸಲು ಬರ್ತಾ ಇರುವಂಥ ಮರಗಳಿಗೆ 4 kg ಕೊಡಿ, ಫಸಲು ಬಂದಿಲ್ಲ ಅಂದರೆ 2 kg ಕೊಡಿ, ಕಾಫಿಗಾದರೆ 1 kg ಕೊಡಿ. ನಾವು ಮೇಯ್ನ್ ಎಸ್ಟೇಟ್ಗಳಿಗೆ ರೆಫರ್ ಮಾಡ್ದೆ ಅಂದರೆ 1 kg 1.5 kg ರೆಫರ್ ಮಾಡ್ತೀವಿ. ರೋಬೋಸ್ಟಾ ಆಗಲಿ, ಅರೇಬಿಕಾ ಆಗಿರಲಿ. ಮತ್ತು ಶುಂಠಿಗೆ ಪರ್ ಏಕರ್ಗೆ ನಾವು 25 to 30 ಬ್ಯಾಗ್ ಸಜೆಷನ್ ಮಾಡ್ತೀವಿ. ಸರ್, ನಾವು ಮೇಯ್ನಾಗಿ ಅಡಿಕೆ, ತೆಂಗು, ಕಾಫಿ, ಕಾಳುಮೆಣಸು, ಈಗ ಶುಂಠಿ ಬೆಳೆಗಾರರಿಗೆ ಯಥೇಚ್ಛವಾಗಿ ಕೊಡ್ತಾ ಇದ್ದೀವಿ. ಮತ್ತು ಅವರಿಗಂತಲೇ ಸಪ್ರೇಟ್ ನಾವು ಮಾಡಿ ಕೊಡ್ತಾ ಇದ್ದೀವಿ. ಅವ್ರಿಗೆ ಏನು ಕನ್ವೀನಿಯೆಂಟ್ ಬೇಕು, ಯಾವ ಥರ ಕಾಂಪೋಸ್ಟಿಂಗ್ ಬೇಕು, ಯಾವ ಥರ ಬೆಡ್ಡಿಂಗ್ ಬೇಕು, ಆ ಥರ ಕನ್ವೀನಿಯನ್ಸ್ ಮಾಡಿ ಶುಂಠಿ ಅವ್ರಿಗೆ ಕೊಡ್ತಾ ಇದ್ದೀವಿ. ಯಾಕಂದರೆ ಶುಂಠಿ ಸೀಸನ್ ಬಂತೀಗ, ಅದಕ್ಕೋಸ್ಕರ ನಾವು ಎಲ್ಲ ಕಡೆ ಅವೈಲಬಿಲಿಟಿ ಇದೆ. ಎಲ್ಲ ಡಿಸ್ಟಿಕ್ಕು, ಎಲ್ಲ ತಾಲೂಕಲ್ಲಿ ನಾವು ಕಳಿಸ್ಕೊಡ್ತಾ ಇದ್ದೀವಿ. ಬಟ್ ಮಿನಿಮಮ್ ಒಂದು 100 ಬ್ಯಾಗ್ ಇದ್ದರೆ ನಾವು ಫ್ರೀ ಆಫ್ ಕಾಸ್ಟಲ್ಲಿ ಡೆಲಿವರಿ ಕೊಡ್ತಾ ಇದ್ದೀವಿ. ಅತಿ ಕಮ್ಮಿ ಬೆಲೆಯಲ್ಲಿ ಅತಿ ಒಳ್ಳೆ ಗುಣಮಟ್ಟದ ಗೊಬ್ಬರನ ನಾವು ರೈತರಿಗೆ ಕಳಿಸ್ಕೊಡೋ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ. ಇವ್ರು ನಮ್ಮ ಸೂರ್ಯಕಾಂತ್ ಶೆಟ್ಟರ್ ಅಂತ ಹೇಳಿ, ಇವರು ಹೆಚ್ಚು ಕಮ್ಮಿ ಒಂದು 3 ವರ್ಷದಿಂದ ನಮ್ಮ ಸಮೃದ್ಧಿ ಗೊಬ್ಬರನ ಯೂಸ್ ಮಾಡ್ತಾ ಇದ್ದಾರೆ. ನೀವು ನಾನು ಸುಮ್ಮನೆ ಹೇಳಿ ನೀವೇನೋ ಇದು ಮಾಡೋದಕ್ಕಿಂತ ನಮ್ಮ ರೈತರು ನೀವು ಏನು ಹೇಳ್ತಾರೆ ಅಂತ ಅವರಿಗೆ ನೀವು ಕೇಳ್ಬೋದು. ಶೆಟ್ಟರ್, ನೀವೇ ಹೇಳಿ ಹೆಂಗಾಗಿದೆ ರಿಸಲ್ಟ್ ಎಲ್ಲ. ಇದರಲ್ಲಿ ಏನೇನು ಬೆನಿಫಿಟ್ ಇದೆ ಅಂತ ಹೇಳಿದ್ರೆ, ಎರೆಹುಳ ಉತ್ಪತ್ತಿ ಆಗುತ್ತೆ. ನಮಗೆ ನಮ್ಮ ಅಡಿಕೆ ತೋಟ ಆಗಿರ್ಬೋದು, ಕಾಳುಮೆಣಸು ಆಗಿರ್ಬೋದು, ಯಾವ್ದು ಬೆಳಿಬೇಕು ಅಂತ ಹೇಳಿದ್ರೆ ಎರೆಹುಳುಗಳು ಉತ್ಪತ್ತಿ ಆಗ್ತಿದ್ದಂಗೆ ನಮ್ಗೆ ಫಲವತ್ತತೆ ಜಾಸ್ತಿ ಆಗ್ತದೆ. ಯಾಕಂತ ಹೇಳಿದ್ರೆ, ಈ ಗೊಬ್ಬರದ ಬಗ್ಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಯಾವುದೇ ಕಾರಣಕ್ಕೂ ಕೆಮಿಕಲ್ ಇಲ್ಲ ಇದರಲ್ಲಿ. ಹಾಗಾಗಿ ಎರೆಹುಳು ಉತ್ಪತ್ತಿಯಾಗಿ ಅಡಿಕೆ ಮರನ ಇದು ಎಲೆ ಚುಕ್ಕೆ ರೋಗ ಇರ್ಬೋದು, ಹಿಂಗಾರ ಉದ್ರಲ್ಲ, ಮತ್ತೆ ಕಾಳುಮೆಣಸು ಆಗಿ ಏನು ಉದ್ರೋದಿಲ್ಲ. ದಯವಿಟ್ಟು ಎಲ್ಲರಿಗೂ ಹೇಳ್ತಿರೋದು ಏನಂತ ಹೇಳಿದ್ರೆ, ಯಾವ್ಯಾವುದು ಇದು ನೋಡ್ಕೊಂಡು, ಜಾಹೀರಾತುಗಳು ನೋಡಿಕೊಂಡು ಮರಳಾಗಬೇಡಿ. ನಾವು ಎಲ್ಲ ಕಡೆ ಅವೈಲಬಿಲಿಟಿ ಇದೆ. ಎಲ್ಲ ಡಿಸ್ಟಿಕ್ಕು, ಎಲ್ಲ ತಾಲೂಕಲ್ಲಿ ನಾವು ಕಳಿಸ್ಕೊಡ್ತಾ ಇದ್ದೀವಿ. ಬಟ್ ಮಿನಿಮಮ್ ಒಂದು 100 ಬ್ಯಾಗ್ ಇದ್ದರೆ ನಾವು ಫ್ರೀ ಆಫ್ ಕಾಸ್ಟಲ್ಲಿ ಡೆಲಿವರಿ ಕೊಡ್ತಾ ಇದ್ದೀವಿ. ಅತಿ ಕಮ್ಮಿ ಬೆಲೆಯಲ್ಲಿ ಅತಿ ಒಳ್ಳೆ ಗುಣಮಟ್ಟದ ಗೊಬ್ಬರನ ನಾವು ರೈತರಿಗೆ ಕಳಿಸ್ಕೊಡೋ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ. ಸರ್, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಸ್ಕ್ರೀನ್ ಮೇಲೆ 2 ನಂಬರ್ ಕಾಣ್ತಾ ಇದೆ. ಅವು 2 ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ.